ಪ್ರಿಯ ವೀಕ್ಷಕರೇ, ಇದು ಅನನಾಸ್ ಸಾಮ್ರಾಜ್ಯ. ಎತ್ತ ನೋಡಿದರೂ ಬರೇ ಅನನಾಸ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಕೃಷಿಯ ಅನನಾಸನ್ನು ಪರಿಚಯಿಸಿದವರು LC ಸೋನ್ಸರು. ಅವರಿಗೊಂದು ಪ್ರಣಾಮ. ಬನ್ನಡಕ ಸೋನ್ಸ್ ಫಾರ್ಮಿನಲ್ಲಿ ನಾವಿದ್ದೇವೆ ಅಂತ ನೀವು ಭಾವಿಸಿದರೆ ಅದು ತಪ್ಪು. ನಾವೀಗ ಮಾಳದಲ್ಲಿದ್ದೇವೆ. ಇದು ಮಾಳ ಆನಂದ ನಿಲಯದ ಬಳಿ ಇರುವ ಹೊಸ್ಮಾರ್ ಶಿವಾನಂದ್ ಶೆಣೈ ಇವರ ತೋಟ. 30 ಎಕರೆ ಇದ್ದು ಪಶ್ಚಿಮ ಘಟ್ಟದ ಬುಡದಲ್ಲಿದೆ. ಇಲ್ಲಿಯ ಸೌಂದರ್ಯ ನೋಡಿದವರಿಗೆ ಗೊತ್ತು. ಇಲ್ಲಿ ಮೊನ್ನೆಯಷ್ಟೇ ಕಟಾವಾಗಿ ಹೊಸ ಗಿಡಗಳನ್ನು ನೆಟ್ಟಿದ್ದಾರೆ. 3 ಲಕ್ಷ ಹೊಸ ಗಿಡಗಳಿವೆ. ಫಸಲು ಬರಲು ಇನ್ನು 3 ತಿಂಗಳು ಕಾಯಬೇಕು. ಇದು ಕೇರಳದ ತಳಿ, ತುಂಬಾ ಸಿಹಿ. ಇಲ್ಲಿ ವಿಯೆಟ್ನಾಂ ಅರ್ಲಿ ಎಂಬ 2 ವರ್ಷದಲ್ಲಿ ಫಲ ನೀಡುವ ಹಲಸಿನ ಮರಗಳಿವೆ. ಒಳಗೆ ಕೆಂಪು ಬಣ್ಣದ ಸೋಳೆ, ಮೇಣ ಇಲ್ಲ. ಆಹಾ, ಒಂದು ಸಸಿಗೆ 1000 ರೂಪಾಯಿ ಇದೆ. ಇದು ಮಕೋವಾ ದೇವ ಅಂತ ಸಕ್ಕರೆ ಕಾಯಿಲೆಗೆ ರಾಮಬಾಣ. ಇಲ್ಲೇ ಹತ್ತಿರ 12 ಎಕರೆ ತೋಟದಲ್ಲಿ 800 ರಾಂಬುಟಾನ್ ಮರಗಳಿವೆ. 90% ಕಟಾವು ಮುಗಿದಿದೆ. ಕೊನೆಯ ಹಂತದ ಹಣ್ಣುಗಳು ಉಳಿದಿವೆ. ಈ ತಳಿ ಉಪ್ಪಿನಂಗಡಿ ಜಾಕೋಬ್ ಅವರ ಫಾರ್ಮ್ ಇತ್ತು. ಇಲ್ಲಿ ಕ್ವಿಂಟಾಲ್ ಗಟ್ಟಲೆ ರಾಂಬುಟಾನ್ ಬೆಳೆಯುತ್ತದೆ. ರಾಂಬುಟಾನ್ ಥೈಲ್ಯಾಂಡ್, ಇಂಡೋನೇಷ್ಯಾ ದೇಶದ ಹಣ್ಣು. ಇಲ್ಲಿ ಅದರ ಮೊದಲು ಪ್ರಯೋಗ ಮಾಡಿದ್ದು ಸೋನ್ಸರು. ರಾಂಬುಟಾನ್ ಬೆಳೆಯಲು ಮೊದಲು 3 ವರ್ಷ ಕಷ್ಟಪಡಬೇಕು. ಇಲ್ಲಿ ಸ್ವಲ್ಪ ಚಿಕ್ಕು ಗಿಡಗಳು ಇವೆ. ಅಲ್ಲದೆ ಮಟಾವ್, ಅಬಿ, ಲಾಂಗ್ ಸ್ಯಾಟ್ ನೆಟ್ಟಿದ್ದಾರೆ. ಇದು ಲಕ್ಷ್ಮಣ ಫಲ, ಕ್ಯಾನ್ಸರ್ಗೆ ಮದ್ದು ಅನ್ನುತ್ತಾರೆ. ಈ ತೋಟಗಳನ್ನು ಸೆಲ್ವನ್ ಎಂಬುವರು ನೋಡಿಕೊಳ್ಳುತ್ತಾರೆ. ಒಳ್ಳೆಯ ಫಸಲು ಬರಲು ತುಂಬಾ ಕಾಳಜಿ ವಹಿಸುತ್ತಾರೆ. ಅವರಿಗೊಂದು ನಮಸ್ಕಾರ. ಶಿವಣ್ಣನವರಿಗೆ ಹೊಸ್ಮಾರಿನಲ್ಲಿಯೂ 40 ಎಕರೆ ತೋಟ ಹೊಂದಿದ್ದು ಅದರಲ್ಲಿ ತುಂಬಾ ದನಗಳಿವೆ. ಅಡಿಕೆ, ತೆಂಗು, ಹಲಸು, ಡ್ರ್ಯಾಗನ್, ರಾಂಬುಟಾನ್ ಬೆಳೆದಿದ್ದಾರೆ. ಇದು ಕಟ್ನಟ್ ಅಂತ ವಿದೇಶಿ ಡ್ರೈ ಫ್ರೂಟ್. ಇವರಿಗೆ ಕೃಷಿಯಲ್ಲಿ ತುಂಬಾ ಪ್ರೀತಿ ಇದೆ. ಈ ಬಾರಿಯ ಕೃಷಿ ಪುರಸ್ಕಾರ ಇವರಿಗೆ ಬರಲಿ. ಕಡಾರಿ ಜಯರಾಮ್ ಪ್ರಭು ನಮಗೆ ಈ ತೋಟದ ಬಗ್ಗೆ ಮಾಹಿತಿ ನೀಡಿದರು. ನಿಮಗೆ ಈ ತೋಟ ನೋಡಬೇಕೇ? ಹಾಗಾದರೆ ಮಾಳಕ್ಕೆ ಬನ್ನಿ. ನಮಸ್ಕಾರ.